ಭಾರತದ ಅತ್ಯಂತ ದೊಡ್ಡ ರೋಸ್ ಗಾರ್ಡನ್ ಅಂತಂದರೆ ಈ ಊಟಿಯ ರೋಸ್ ಗಾರ್ಡನ್ ನೋಡಿ. ಸಾವಿರಾರು ಗುಲಾಬಿ ಹೂಗಳಿಂದ ಅಲಂಕರಿಸಲ್ಪಟ್ಟ ಒಂದು ಬೃಹದಾಕಾರದ ಹಕ್ಕಿಯ ರೂಪವನ್ನು ಮಾಡಿದ್ದಾರೆ ನೋಡಿ, ಸಖತ್ತಾಗಿದೆ. ಇಲ್ಲಿ ನೋಡಿ ಕ್ಯೂಟ್ ಆದ 2 ಬಾತುಗಳು. ಆನೆ ಮತ್ತು ಆನೆ ಮರಿ. ಸಾವಿರದ 1995ನೇ ಇಸವಿಯಲ್ಲಿ ಮೇ 20ನೇ ತಾರೀಕಿನಂದು ಈ ರೋಸ್ ಗಾರ್ಡನ್ನ ಸ್ಥಾಪನೆಯಾಯಿತು. ಗುಲಾಬಿ ಹೂಗಳಿಂದ ಮಾಡಲ್ಪಟ್ಟ 2 ಕ್ಯೂಟ್ ಆದ ಗುಬ್ಬಚ್ಚಿಗಳು. ಹೂವಿನಿಂದ ಅಲಂಕರಿಸಲ್ಪಟ್ಟ ಪುಟ್ಟಿ ಸಾಕಾಗಿದೆ ನೋಡಿ. ಈ ಗಾರ್ಡನ್ಗೆ 2006 ಮೇ ತಿಂಗಳಲ್ಲಿ ಗಾರ್ಡನ್ ಆಫ್ ಎಕ್ಸಲೆನ್ಸ್ ಅವಾರ್ಡ್ ದೊರಕಿದೆ. ಇಡೀ ಏಷ್ಯಾ ಖಂಡದಲ್ಲಿ ಕೇವಲ 35 ಗಾರ್ಡನ್ಗಳಿಗೆ ಮಾತ್ರ ಈ ಅವಾರ್ಡ್ ದೊರಕಿದೆ. ಸುಮಾರು 10 ಎಕರೆ ಜಾಗದಲ್ಲಿ ಈ ಉದ್ಯಾನವನ್ನು ಸ್ಥಾಪಿಸಲಾಗಿದೆ. ಪ್ರತಿ ವರ್ಷ ಮೇ ತಿಂಗಳಲ್ಲಿ ಇಲ್ಲಿ ರೋಸ್ ಶೋ ನಡೆಯುತ್ತದೆ. ಅದರಂತೆ ಈ ವರ್ಷ 10 ದಿನಗಳ ಕಾಲ ಈ ರೋಸ್ ಶೋ ಅಂತಕ್ಕಂಥದ್ದು ಇತ್ತು. ಈ ಗಾರ್ಡನ್ನಲ್ಲಿನ ಗಿಡಗಳಿಗೆ ನೀರಿನ ಪೂರೈಕೆಗಾಗಿ ಒಂದು ಬಾವಿ ಸಹ ಇಲ್ಲಿದೆ. ನೋಡಿ, ನಾವು ಗಾರ್ಡನಲ್ಲಿ ಸುತ್ತಾಡ್ತಾ ಇರ್ಬೇಕಾದ್ರೆ ಈ ಸಣ್ಣ ಅಕ್ಕಿ ಮರಿದು ಕಾಲಿಗೆ ಪ್ಲ್ಯಾಸ್ಟಿಕ್ ದಾರ ಸಿಕ್ಕಾಕೊಬಿಟ್ಟು ಒದ್ದಾಡ್ತಿತ್ತು. ಆಗ ನಾವು ಅದನ್ನು ತೆಗೆದು ಸುಮಾರು ಒಂದು 1/4 ಗಂಟೆಗಳ ಕಾಲ ಬಹಳ ಕಷ್ಟಪಟ್ಟು ಅದನ್ನು ಬಿಡಿಸಿ ಅಲ್ಲೇ ಕುಳಿಸ್ಬಿಟ್ಟು ಬಂದ ಮೇಲೆ ನೋಡಿ, ಗುಲಾಬಿ ಹೂಗಳಿಂದ ಅಲಂಕರಿಸಲ್ಪಟ್ಟ ಹೂವಿನ ಬುಟ್ಟಿ ನೋಡಿ. ಶ್ರೀಮತಿ ಜಯಲಲಿತಾ ಈ ರೋಸ್ ಗಾರ್ಡನ್ ಸ್ಥಾಪನೆಯಾಗಿದ್ದಾಗ ಮುಖ್ಯಮಂತ್ರಿಯಾಗಿದ್ದರು.
ಇದು 19ನೆಯ ರೋಸ್ ಶೋ ಆಗಿತ್ತು. ನೋಡಿ ಇಲ್ಲಿ ಬೆಟ್ಟದ ಮೇಕೆ, ನೋಡಿ ಅಲ್ಲಿ ಕಾಡು ಕೋಣ ಮತ್ತು ಅದನ್ನು ಕಾಣಬಹುದಲ್ಲಿ. ಗುಲಾಬಿ ಗಿಡಗಳ ತಳಿಗಳ ನೇಮ್ ಬೋರ್ಡನ್ನು ಹಾಕಿದ್ದಾರೆ ನೋಡಿ. ಅಲ್ಲಿ ಕಾಣ್ತಾ ಇರೋ ಸಣ್ಣ ಸಣ್ಣ ಗಿಡಗಳ ಒಳಭಾಗದಲ್ಲಿ ಸಣ್ಣ ಸಣ್ಣ ಹಕ್ಕಿಗಳು ಗೂಡು ಕಟ್ಟುತ್ತೆ ಕಣ್ರಿ. ಅಲ್ಲಿ ಅಷ್ಟೊಂದು ಜನಸಂದಣಿ ಇದ್ದರೂ ಸಹ ಗಿಡದ ತುಂಬ ಎಲೆಗಳಿಂದ ಸುತ್ತುವರೆದಿರೋದ್ರಿಂದ ಒಳಗಡೆ ಕಾಣುವುದಿಲ್ಲ. ಆದ್ದರಿಂದ ಹಕ್ಕಿಗಳಿಗೆ ಒಂದು ಸೇಫ್ಟಿ ಫೀಲ್ ಆಗುತ್ತೆ. ಹಾಗಂತ ಎಲ್ಲ ಗಿಡದಲ್ಲೂ ಗೂಡು ಕಟ್ಟಿಲ್ಲ ಬಿಡ್ರಿ. ಈ ರೋಸ್ ಗಾರ್ಡನಿಂದ ನೋಡಿ ಈ ಕಡೆ ನೋಡಿದ್ರೆ ಊಟಿ ಟೌನ್ ಕಾಣಿಸ್ತಾ ಕಣ್ರಿ. ಈ ರೋಸ್ ಗಾರ್ಡನ್ನಲ್ಲಿ ರೋಸ್ ಶೋ ಈ ವರ್ಷ 10 ದಿನ ಇತ್ತು. ಈ ರೋಸ್ ಶೋ ಇದ್ದಾಗ ಇದರ ಎಂಟ್ರಿ ಟಿಕೆಟ್ ದೊಡ್ಡವರಿಗೆ 100 ರೂಪಾಯಿ, ಚಿಕ್ಕವರಿಗೆ 50 ರೂಪಾಯಿ. ಬೇರೆ ಟೈಮ್ನಲ್ಲಿ ದೊಡ್ಡವರಿಗೆ 40 ರೂಪಾಯಿ ಮತ್ತು ಚಿಕ್ಕವರಿಗೆ 20 ರೂಪಾಯಿ ನಿಗದಿಪಡಿಸಲಾಗಿದೆ.